ಏನು ಮಾಡ್ತಿದ್ಯಾ ಅಮ್ಮ ಬೆಳಗ್ಗೆನೆ? ಮೊನ್ನೆ ಸಂತೆಯಿಂದ ಮರ್ಗೆಣಸು ಮರ್ಗೆಣಸು ಪಲ್ಯ ಮಾಡಕ್ಕೆ ಇಸ್ತಾ ಇದ್ದೀನಿ. ಪಲ್ಯ ಮಾಡಕ್ಕೆ ಚಾಕಿಲ್ಲ ಕಣ, ಅಲ್ಲಿ ಅವತ್ತು ತೋಟದ ಮನೆಗೆ ಹೋಗಿದ್ದಲ್ಲ, ಚಾಕು ಎಲ್ಲ ಬಿಟ್ಟು ಬಂದಿದ್ದೀವಿ. ಅಲ್ಲೇ ಬೇರೆ ಚಾಕು ಎಲ್ಲ ಅಲ್ಲಿ ಮೇಲೆ ತೆಗ್ದಿಟ್ಟಿದ್ದಾರೆ ಅನ್ಸುತ್ತಲ್ಲ, ಈ ಜಾಗ ಇಲ್ಲ ಅಂತ. ಅದಿದ್ರೆ ಬೇಗ ಬೇಗ ಆಗ್ತಿತ್ತು. ಉಪ್ಪಿನ ಹೆಚ್ಚಿಗೆ ಬ್ಯಾಲೆನ್ಸ್ ಸಿಗಲ್ಲ, ಆದರೆ ಇಟ್ಲೇಬೇಕಲ್ಲ. ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ಅದು ಮಾಡ್ತಾ ತೋರಿಸ್ತೀನಿ ನಿಮಗೆ ಅದು ಹೆಂಗೆ ಮಾಡೋದಂತ. ಏನು ಹೇಳು, ಗೆಣಸಿಂದ ಉಪ್ಪಿಟ್ಟಲ್ಲ? ಮರ್ಗೆಣಸು. ಹಾಂ ನೋಡಿ, ವಿಡಿಯೋ ಮಾಡೋಷ್ಟೊತ್ತಿಗೆ ಅಮ್ಮ ಅಷ್ಟೊಂದು ಮಾಡಾಗ್ಬಿಟ್ಟಿದೆ. ವಿಡಿಯೋ ಮಾಡೋಷ್ಟರಲ್ಲಿ ಅಮ್ಮನೇ ಮಾಡಿಬಿಟ್ಟಿದ್ದಾರೆ ಗೆಣಸಿಂದ ಉಪ್ಪಿಟ್ಟು. ನೋಡಿ ಹಿಂಗಿರುತ್ತಿದು. ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಟೀ ಇಟ್ಟಿದ್ದಾರೆ. ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು, ಮಾಡಾದ್ಮೇಲೆ ಸಿಗ್ತೀವಿ. ಗುಡ್ ಮಾರ್ನಿಂಗ್ ಗಂಗೆ. ಎಲ್ಲೋಗ್ತಿದ್ದೀವಿ ನಾವೀಗ? ನಾವು ಇವಾಗ ಎಲ್ಲೋಗ್ತಾ ಇದ್ದೀವಿ ಅಂದರೆ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ತರೋದಕ್ಕೆ ಹೋಗ್ತಾ ಇದ್ದೀವಿ, ರಿಜಿಸ್ಟ್ರ್ ಮಾಡಿಸೋದಕ್ಕೆ. ಆಲ್ರೆಡಿ ಕೊಟ್ಟಾಗಿದೆ, ಈಗ ಹೋಗಿ ಸೈನ್ ಹಾಕ್ಬಿಟ್ಟು ಬರಬೇಕಷ್ಟೇ. ಮತ್ತು ಪಾಪ ಈ 3 ಮಕ್ಕಳನ್ನ ಇಲ್ಲೇ ಬಿಟ್ಟೋಗಿ, ಇವ್ನು ನೋಡಿ ನಾನು ಇಲ್ಲೇ ಬಿಟ್ಟೋಗ್ತೀನಿ ಅಂದ್ಬಿಟ್ಟು ಇಲ್ಲೇ ಬಂದು ನನ್ನ ಹತ್ರನೇ ಕೂತವನೇ. ಸರಿ ಹೋಗಿ ಬರ್ತೀವಿ ಆಯ್ತಾ? ಇಲ್ಲೇ ಮಗನೇ ನೋಡಿಲಿ, ಇಲ್ಲಿ ನೋಡಿಲಿ, ಹಿಂಗೆ ಹೋಗ್ತೀವ, ಹಿಂಗೆ ಹೋಗಿ ಲೆಫ್ಟ್ ಹೊಡಿತೀವ, ಲೆಫ್ಟ್ ಹೊಡೆದಿದ ತಕ್ಷಣ ಅಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಹೋಗಿ ಬಂದ್ಬಿಡ್ತೀವಿ. ಮತ್ತೆ ನಿಮ್ಮನ್ನು ಕರ್ಕೊಂಡು 1-2 ರೌಂಡು ಆಯ್ತಾ, ಕೊಪ್ಪ ರೌಂಡು. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ನಿಮಗೆ. ಅಲ್ಲಿ ವಿಡಿಯೋ ಮಾಡ್ಬೋದಲ್ಲ, ಗೊತ್ತಿಲ್ಲ, ನೋಡೋಣ. ಆದರೆ ಮಾಡ್ತೀವಿ, ಇಲ್ಲಾಂದರೆ ಹಂಗೆ ಸುಮ್ಮನೆ ಬಂದು ಅದನ್ನು ತೋರಿಸ್ತೀವಿ. ಏನಾದ್ರು ಕೊಡ್ತಾರಲ್ಲ ಅವರು, ಅದನ್ನು ತೋರಿಸ್ಬಿಟ್ಟು ನಿಮಗೆ ಖುಷಿ ಪಡ್ಕೊತೀವಿ. ಇಲ್ಲಿ ಬಂದು ಯಾವುದೇ ಯಾವ ಕಚೇರಿ ಇದು? ತಾಲೂಕು ಆಫೀಸ್. ತಾಲೂಕು ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯ ಕೊಪ್ಪ ತಾಲೂಕು ಬಂದು ನಿಂತಿದ್ದೀವಿ. ಇನ್ನೂ ನಮ್ಮ ಮಾವ ಅವರು ಬಂದಿಲ್ಲ. ಮತ್ತು ತಾಲೂಕು ಆಫೀಸಲ್ಲಿ ಅವ್ರು ಇದ್ದಾರೋ ಏನೋ ಗೊತ್ತೂ ಇಲ್ಲ, ಸಬ್ ರಿಜಿಸ್ಟ್ರ್ ಆಫೀಸರು. ಈಗ ಬರ್ಬೋದು, ವೆಯ್ಟ್ ಮಾಡಿ ಅಂದಿದ್ದಾರೆ. ವೆಯ್ಟ್ ಮಾಡ್ತೀವಿ. 3:45 ಬರ್ತೀನಿ ಅಂದಿದ್ದು, ಈಗ 3:45, ಇವಾಗ 3:45 ಆಯಿತು. ಈಗ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, 4 ಗಂಟೆ ಅಷ್ಟೊತ್ತಿಗೆಲ್ಲ ಆಗ್ಬಿಡುತ್ತೆ ಅಂತ ಹೇಳೋರೆ. ವಿಲ್ ಸಿ. ಹೌದು, ಓಕೆ, ಆದಮೇಲೆ ಸಿಗ್ತೀವಿ ಅಲ್ವಾ? ಇವಾಗ ಜಸ್ಟ್ ಸೈನ್ ಹಾಕ್ಬಿಟ್ಟು ಬಂದ್ವಿ. ಈಗ ಒಂದು 5 ನಿಮಿಷದಲ್ಲಿ ಏನು ಸೀಲು ಸೈನ್ ಹೊಡೆದ್ಬಿಟ್ಟು ನಮಗೆ ಒಂದು ಪೇಪರ್ ಥರ ಕೊಡ್ತಾರೆ. ಸೊ ಆಗೋಯ್ತು, ನಮ್ಮಿಬ್ರದ್ದು ರಿಜಿಸ್ಟ್ರು ಆಗೋಯ್ತು. ಮದುವೆನೂ ಆಗೋಯ್ತು, ರಿಜಿಸ್ಟ್ರು ಆಗೋಯ್ತು, ಮಗುನೂ ಆಗ್ತಾ ಇದೆ. ಸೈನ್ ಹಾಕಿದ್ರಲ್ಲ, ಖುಷಿ ಇತ್ತಾ? ಹೌದಾ? ಬಾಬಾ, ಸೈನ್ ಹಾಕಿದ್ರಲ್ಲ, ಖುಷಿ ಆಯ್ತಾ? ಎಷ್ಟು ಖುಷಿ ಆಯ್ತು? ನಿಮಗೆ ಖುಷಿ ಆಗಲಿಲ್ಲ ಅಂದರೆ? ಓಕೆ, ಇನ್ನು ಪೇಪರ್ ಬಂದಮೇಲೆ ತೋರಿಸ್ತೀನಿ. ಓಕೆ, ಇವಾಗ ರಿಜಿಸ್ಟರ್ ಎಲ್ಲ ಆಯಿತು. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಸಿಕ್ಕಿದೆ ನೋಡಿ. ಇದನ್ನು ತಗೊಂಡು ಮನೆಗೆ ಹೋಗಿ ಈಗ ಮತ್ತೆ ವಾಪಸ್ ಬಂದಿದ್ದು ಇವ್ರನ್ನೆಲ್ಲ ಕರ್ಕೊಂಡು. ದೊಡ್ಡ ಮನುಷ್ಯನ ಕರ್ಕೊಂಡು ನನಗೊಂದು ಮಾರ್ಕ್ ಮಾಡ್ಕೊ ನೋಡಿ. ತಡೀರಿ, ತೋರಿಸ್ತೀನಿ ಫಸ್ಟ್. ನೋಡಿ ಮುಖಕ್ಕೆ ಮಾರ್ಕು, ಚೆರಿ ಹಾಕಿರ, ಚೆರಿ ಮಾರ್ಕ್. ಅವಳು ಪಾಪ ಅಲ್ಲ, ಈಗ ಪ್ರೆಗ್ನೆಂಟ್ ಅಂತ ಪಾಪ ಆಗಿರೋದವಳು. ನಮ್ಮ ಬ್ರೌನಿ, ನಮ್ಮ ಬೆಲ್ಲ ಇನ್ನೇನು ಇನ್ನೊಂದು 20-25 ದಿನಗಳಲ್ಲಿ ಮರಿ ಹಾಕುತ್ತಾಳೆ. ಆ ಮರಿ ಯಾರ್ಯಾರಿಗೆ ಬೇಕು ಏನು ರಿಜಿಸ್ಟರ್ ಮಾಡ್ಕೊಂಬಿಡಿ. ಹೌದು, ಯಾರಿಗಾದ್ರೂ ಬೇಕಾದ್ರೆ ಕೇಳಿ. ನಾವು 45 ಡೇಸ್ ಆದ್ಮೇಲೆ ಕೊಡೋದು. ಬಟ್ 45 ಡೇಸ್ ಅದೆಲ್ಲ ಹಾಲೆಲ್ಲ ಕುಡಿಬೇಕಲ್ಲ, ಆಮೇಲೆ ಕೊಡೋದು. ಅವ್ರು ಗೊತ್ತು ಎಲ್ಲರಿಗೂ. ಅದೇ, ಅದು ಹಾಲೆಲ್ಲ ಕುಡಿಯೋದು ನಿಲ್ಸಾದ್ಮೇಲೆ ಕೊಡೋದಲ್ವಾ? 45 ಡೇಸ್ ಕುಡಿಲೇಬೇಕಲ್ವಾ? ಏನ್ ಮಾಡ್ತಿದ್ದೀರಪ್ಪ? ಅಕ್ಕಿ ರೊಟ್ಟಿ ಮಾಡಕ್ಕ ಕಲಿಸ್ತಾ ಇದ್ದೀನಿ ಹಿಟ್ಟು. ಅಕ್ಕಿ ಬೇಯಿಸ್ಬಿಟ್ಟು ಕ್ಲೀನಾಗಿ ಈ ಥರ ಮಾಡಿ ಆಮೇಲೆ ತಟ್ಬಿಟ್ಟು ಆಮೇಲೆ ರೊಟ್ಟಿ ಮಾಡೋದಲ್ಲ. ಓಕೆ, ರೊಟ್ಟಿ ಮಾಡ್ತಾ ತೋರಿಸ್ತೀನಿ ನಿಮಗೆ.
ಇನ್ನೂ ದಪ್ಪ ಮಾಡಬೇಕು. ಇದಕ್ಕೆ ಎಣ್ಣೆ ಹಾಕ್ಬಾರ್ದಲ್ಲ? ಇಲ್ಲ, ಎಣ್ಣೆ ಹಾಕ್ಬಾರ್ದು, ಹಂಗೆ ಮಾಡೋದು. ಇನ್ನೂ ದಪ್ಪ ಮಾಡಬೇಕು. ಒಂದು ಫಸ್ಟ್ ಏನು ಸ್ವಲ್ಪ ತಳ್ಳಗಾಗಿದೆ. ಹ್ಞೂ ಇನ್ನೂ ದಪ್ಪ ಮಾಡಬೇಕು. ಇದಕ್ಕೆ ಎಣ್ಣೆ ಹಾಕ್ಬಾರ್ದಲ್ಲ? ಇಲ್ಲ, ಎಣ್ಣೆ ಹಾಕ್ಬಾರ್ದು, ಹಂಗೆ ಮಾಡೋದು. ಇನ್ನೂ ದಪ್ಪ ಮಾಡಬೇಕು. ಒಂದು ಫಸ್ಟ್ ಏನು ಸ್ವಲ್ಪ ತಳ್ಳಗಾಗಿದೆ. ಹ್ಞೂ ಸೈಡ್ ಆಗಿದೆ, ಚೆನ್ನಾಗಿ ಬಂದಿದೆ ನೋಡಿ. ಈಗ ಇನ್ನೊಂದು ಆಗ್ತಾಯಿದೆ. ಎಲ್ಲ ಮಾಡಾದ್ಮೇಲೆ ತೋರಿಸ್ತೀನಿ ತಿನ್ನುವಾಗ. ಇಷ್ಟು ಇಟ್ಟಿದೆ ಅಲ್ಲ, ಸರಿ ಆಗುತ್ತಲ್ಲಪ್ಪ ಎಲ್ಲರಿಗೂ. ಇದೇನು ಜಾಸ್ತಿ ತಿನ್ನೋಕ್ಕಲ್ಲ, ಒಂದೊಂದೇ ದಪ್ಪ ಇರುತ್ತೆ. ಓಕೆ, ನಮ್ಮ ಮಾವ ರೊಟ್ಟಿ ಮಾಡಿದ್ದಾರೆ. ಅಕ್ಕಿ ರೊಟ್ಟಿ, ಚಿಕನ್. ಪಾಪ ಬೆಳಿಗ್ಗೆನೆ ಎದ್ದು ಮಾಡಿದ್ದಾರೆ ರೊಟ್ಟಿ. ಎಲ್ಲ ಸ್ಮೂತಾಗಿ ಕೆಂದ ಬಂದಿದೆ. ನೋಡಿದ್ರೆ ಚೆನ್ನಾಗಿದೆ. ಓಕೆ, ರೊಟ್ಟಿ ಪಾಪ ಒಂದು ಎರಡು ತಿಂದ್ಬಿಟ್ರೆ ಬೆಳಗ್ಗೆನೆ ಮಾಡಿದ್ದಾರೆ ಬಂದು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ ರೊಟ್ಟಿ. ತೋರಿಸ್ತಾ ರೊಟ್ಟಿ ಮಾಡೋದಿಲ್ಲ? ತೋರಿಸ್ತು. ರೊಟ್ಟಿ ಅಂಗಡಿ ಜಗದೀಶಪ್ಪ, ನನಗೊಂದು ರೊಟ್ಟಿಯ ತಟ್ಟಪ್ಪ. ಸರಿ ಸರಿ, ಕೇಳ್ತಿರೋದಂಗೆ. ರೊಟ್ಟಿ ಅಂಗಡಿ ಜಗದೀಶಪ್ಪ. ಬೆಲ್ಲ ತಿನ್ನೋದೆಲ್ಲರೂ ಕಂಡ್ರೆ ಈ 3 ಜನರು ಬಂದು ಕುತ್ಕೊಂಡು ನೋಡ್ತಾ ಇರ್ತಾರೆ. ರೌಂಡ್ ಹೊಡೆದು. ಓಕೆ, ಚೆನ್ನಾಗಿದೆ ಅಲ್ಲ ರೊಟ್ಟಿ? ಚೆನ್ನಾಗಿದೆ. ಓಕೆ, ಈಗ ನಾನು ತಿನ್ನಬೇಕು, ಪೂಜೆ ತಿನ್ನಬೇಕು. ತಣ್ಣಗಾದ್ಮೇಲೆ ಗಟ್ಟಿಯಾಗ್ಬಿಡುತ್ತೆ. ಇದು ಸ್ವಲ್ಪ ಬಿಸಿ ಇದೆ. ತಿಂತೀನಿ. ಹೋಗಿ ಇವಾಗ ಆಶಾ ವರ್ಕರ್ ಮೇಡಮ್, ಆಶಾ ವರ್ಕ್ ಏನಿದು ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ತಿದ್ದಾರೆ. ಅದಕ್ಕೆ ನಮ್ಮ ಮಾವ ರೊಟ್ಟಿ ಮಾಡಿದ್ದು. ಇವರು ರೆಡಿ ಆಗ್ತಾಯಿದ್ರು. ರೆಡಿ ಆಗೋಕ್ಕೆ 1 ಅವರ್ ಬೇಕು ಇವರು. ಅದಕ್ಕೆ ನಮ್ಮ ಮಾವ ರೊಟ್ಟಿ ಮಾಡಿದ್ದು ಇವತ್ತು. ಹೇಳಿ. ಇವತ್ತೊಂದಿನ ನಮ್ಗೆ ಇದು ಬೇಡವಾ? ಅದೇ ಬೇಕು ಇವತ್ತೊಂದಿನ ಮಾಡ್ತೀನಿ, ಆರಾಮಾಗಿ ರೆಡಿ ಆಗು ಅಂತೇಳಿ. ಪಾಪ ಚೆನ್ನಾಗಿ ಮಾಡಿದ್ದಾರೆ ರೊಟ್ಟಿ. ಚೆನ್ನಾಗಿ ಮಾಡಿದ್ದಾರೆ. ಸೂಪರ್. ತುಂಬಾ ಖುಷಿ ಆಯ್ತು. ಗಂಡ ಹಿಂಗ್ ಸಣ್ಣ ಸಣ್ಣ ಹೆಲ್ಪ್ ಮಾಡಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಹೌದಾ? ಎಷ್ಟು ಖುಷಿ ಆಯ್ತು ನಿಮ್ಗೆ ಇವತ್ತು? ತುಂಬಾ ಖುಷಿ ಆಯ್ತು. ಯಾಕೆ ತೋರ್ಸ್ಕೊಳಕ್ ಆಗುತ್ತಾ ಖುಷಿ? ಅದು ಹೇಳಕ್ಕಾಗಲ್ಲ, ಅಷ್ಟೊಂದು ಖುಷಿ ಆಗುತ್ತೆ. ಹೌದಾ? ವೇಟ್ ಮಾಡ್ತಾರಲ್ಲ. ಓಕೆ, ಇವಾಗ ರೊಟ್ಟಿ ಹೆಂಗಿದೆ? ಚೆನ್ನಾಗಿದೆ. ನೀವು ತಿಂದು ಟೇಸ್ಟ್ ನೋಡಿ. ಹೋಗಿ ನೀವು ಹೋಗಿ ಮಾವ. ರೊಟ್ಟಿ ತುಂಬಾ ಚೆನ್ನಾಗಿದೆ. ರೊಟ್ಟಿ ಮತ್ತೆ ಚಿಕನ್ ಕರಿ ಚೆನ್ನಾಗುತ್ತೆ. ಓಕೆ, ಸರಿ ಆಯ್ತು. ನೀವು ಆರಾಮಾಗಿ ತಿಂದು ಹುಷಾರಾಗಿ ಓಡ್ ಬನ್ನಿ ಮೀಟಿಂಗಿಗೆ. ಓಕೆ, ಇವಾಗ ನಮ್ಮ ಮಾವ ಬಂದ್ರು ಮನೆಗೆ. ನೋಡಿದ್ರೆ ಏನೋ ಒಂದು ಕವರಲ್ಲಿ ಇಟ್ಕೊಂಡ್ಬಂದ್ರು. ನೋಡಿದ್ರೆ ಕಾಡು ನೇರಳೆ ಹಣ್ಣು, ಕಾಡು ಮರದ ನೇರಳೆ ಹಣ್ಣು. ಫಸ್ಟ್ ಟೈಮ್ ನೋಡ್ತಾ ಇರೋದು. ದಪ್ಪ ಹೈಬ್ರಿಡ್ ಅದು. ತುಂಬಾ ಸಿಹಿ ಇರುತ್ತೆ. ತುಂಬಾ ಸಿಹಿ ಇರುತ್ತಾ? ಸ್ವಲ್ಪ ಗಟ್ಟಿ. ಇಲ್ಲ, ತಿನ್ನಕಂತ ಚೆನ್ನಾಗಿದೆ. ನೇರಳೆ ಹಣ್ಣು ತಿನ್ಬೋದಾ ನೀನು? ಇದೆಲ್ಲ ನೀಟಾಗಿ ತೊಳ್ಕೊಂಡು ತಿಂದ್ರೆ ಒಳ್ಳೆ. ಕೆಳಗೆ ಇತ್ತಪ್ಪ ಮರದಲ್ಲಿ. ಉತ್ತಮ. ನೋಡೋಣ, ತೊಳ್ಕೊಂಬ ನೋಡೋಣ ಹೆಂಗಿರುತ್ತೆ. ತಿಂದ್ಬಿಟ್ಟು ಹೇಳೋಣ. ಓಕೆ, ಅದು ತೊಳ್ಕೊಂಬರ್ಲಿ, ಆಮೇಲೆ ಮತ್ತೆ ಸಿಗ್ತದೆ. ಇರ್ಲಿ, ಧೂಳು ಇರುತ್ತಲ್ಲ. ತೊಳ್ಕೊಂಬಂದಿದ್ದಾರೆ. ಓಕೆ, ಕೊಡು ನೋಡೋಣ. ಇತ್ತೀನಿ, ಸಾಫ್ಟ್ ಇದೆ. ತೊಳಿ ಇದು ಚೆನ್ನಾಗೈತೆ. ಹೇಗಿದೆ? ಚೆನ್ನಾಗೈತೆ, ಸೂಪರ್. ನೋಡಿ, ತಿಂದ್ಬಿಟ್ಟು ಬೀಜ ಐತಿ. ಸಾಕಾಗಿದೆ.
ಹೈಬ್ರಿಡ್ಗಿಂತ ಇದು ಒಳ್ಳೆಯದು. ಥ್ಯಾಂಕ್ ಯು ಫಾರ್ ಹೈಬ್ರಿಡ್ ಇದು ಲೋಕಲ್ ಅಲ್ಲ. ಗಿವಿಂಗ್ ದಿಸ್ ನೇರಳೆ ಹಣ್ಣು ರೋಡ್ ಸೈಡ್ ನೆಡ್ತಾರಲ್ಲ. ಮಾವ. ಇದು ಹೈಬ್ರಿಡ್ ಅಲ್ಲಪ್ಪ. ಇದು ಹೈಬ್ರಿಡ್ ಅಲ್ಲ, ಇದು ಹೈಬ್ರಿಡ್ ಅಂತಿದ್ರೆ ಇದು ದೊಡ್ಡದಾಗಿರುತ್ತೆ. ಇದು ಕಾಡ್ದಲ್ವಾ, ನೀವೇ ಕಿತ್ಕೊಂಡ್ ಬಂದಿರೋದು. ಅಲ್ಲ ಇನ್ನೂ ಚಿಕ್ಕದು ಬರುತ್ತೆ. ಹೌದಾ? ನಾನು ಫಸ್ಟ್ ಟೈಮ್ ಇಷ್ಟು ಚಿಕ್ಕದ್ ನೋಡ್ತಾ ಇರೋದು. ಗೇಟಲ್ಲಿ ಇದೆಯಲ್ಲ ಅಲ್ಲಿ ಚೆನ್ನಾಗಿದೆ, ಯಾವ್ದು ಚೆನ್ನಾಗಿತ್ತು. ಹಿಂಗೆ ಇರ್ಬೇಕು ನೇರಳೆ ಹಣ್ಣು. ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಓಕೆ, ಫೈನಲಿ ಪೂಜಾಗೆ ತಾಯಿ ಕಾರ್ಡು ಬಂತು. ಇದರಲ್ಲಿ ಏನೇನು ಕೊಟ್ಟಿರ್ತಾರೆ ಅಂದರೆ ಗರ್ಭಿಣಿ ಬನ್ನಿ ಬನ್ನಿ ನೀವು ಆಶಾ ಮೇಡಮ್, ಆಶಾ ವರ್ಕರ್ ಅವರೇ, ಹೇಳಿ ಏನೇನು ಅದ್ರ ಪ್ರಯೋಜನ. ನೀವು ಸ್ವಲ್ಪ ಗಟ್ಟಿಗೆ ಮಾತಾಡಬೇಕು ಆಯ್ತಾ, ನಮಗೆ ತುಂಬಾ ಕಷ್ಟ ಆಗುತ್ತೆ ಎಡಿಟಿಂಗ್ ಮಾಡೋದಕ್ಕೆ. ಇದು ಪೌಷ್ಟಿಕ ಆಹಾರದ್ದು, ನೀವು ತಿನ್ಬೇಕಾದ ಆಹಾರಗಳನ್ನ ಓದ್ಕೊಳಕ್ಕಿರುತ್ತೆ, ಓದ್ಕೊ. ಮತ್ತೆ ಮಕ್ಕಳಿಗೆ ಚುಚ್ಚುಮದ್ದು 1.5 ತಿಂಗಳಿಂದ ಬಿಸಿ, 1.5 ತಿಂಗಳಿಂದ ಪೆಂಟ, BCG, ಹುಟ್ಟಿದ ತಕ್ಷಣ BCG ಕೊಡ್ತಾರೆ, BCG ಲಸಿಕೆ. ಮತ್ತೆ ಮಗುದು ಬರ್ತ್ ಸರ್ಟಿಫಿಕೇಟ್ಗೆ ತಾಯಿ ಕಾರ್ಡ್ ಇದ್ರೆ ತುಂಬಾನೇ ಒಳ್ಳೇದು. ಬರ್ತ್ ಸರ್ಟಿಫಿಕೇಟ್ ಬೇಗ ಸಿಗುತ್ತೆ. ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಲಿವರಿ ಆದ್ರೆ ಇನ್ನೂ ಒಳ್ಳೇದು ನಿಮ್ಗೆ. ಮತ್ತೆ ಪ್ರೈವೇಟ್ ಅಲ್ಲಿ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಅಂದ್ರೆ ಓಡಾಡ್ಬೇಕು ಸ್ವಲ್ಪ ಇದಕ್ಕೆ ಬರ್ತ್ ಸರ್ಟಿಫಿಕೇಟ್. ಇಲ್ಲಾದ್ರೆ ಅವ್ರು ಇದು ಮಾಡಿ ಕೊಟ್ಟು ಬಿಡ್ತಾರ. ನೀವು ಹೇಳ್ತಾರೆ, ಮೆಸೇಜ್ ಹಾಕ್ತಾರೆ, ಬಂದು ರೆಡಿ ಆಗಿದೆ ಬಂದು ತಗೊಂಡೋಗಿ ಅಂತ. ಗವರ್ಮೆಂಟ್ ಅಲ್ಲಿ ಅವರೇ ಮಾಡ್ಕೊಡ್ತಾರೆ. ಇದೆಲ್ಲ ಇದೆ ಪ್ರತಿಯೊಂದು ಓದಕ್ಕೆ, ತಾಯಿ ಮತ್ತೆ ಮಗುವಿನ ಬಗ್ಗೆ ಎಲ್ಲ ಇದೆ. ಏನೇನು ಪೌಷ್ಟಿಕ ಆಹಾರಗಳನ್ನ ಇವಳು ತಗೋಬೇಕು ಮತ್ತು ಮಗು ತಗೋಬೇಕು, ಮಗು ಆದಮೇಲೆ ಎಷ್ಟು ತಿಂಗಳಿಗೆ ಒಳಲ್ಲಿ ಇಂಜೆಕ್ಷನ್ ಕೊಡಿಸ್ಬೇಕು ಅನ್ನೋದು ಎಲ್ಲ ಮಾಹಿತಿನೂ ಇದರಲ್ಲಿರುತ್ತೆ. ಮಗುನ ಹೆಂಗೆ ಆರೈಕೆ ಮಾಡಬೇಕು ಸ್ಟಾರ್ಟಿಂಗಿಂದನೂ ಇದೇನದು ಮಗುಗೆ ಸ್ವಲ್ಪ ಹುಟ್ಟಾಗಿಂದನೂ ಹೆಂಗೆ ಆರೈಕೆ ಮಾಡಬೇಕು ಅನ್ನೋದೆಲ್ಲ ಇದೆ. ಕಮ್ಮಿ ಇದ್ರೆ ಕಾಂಗೂರ್ ಆರೈಕೆ ಮಾಡಬೇಕು. ಹುಟ್ಟು ತೂಕ ಕಮ್ಮಿ ಅಂದರೆ 2.5 kgಗಿಂತ ಕಮ್ಮಿ ಇರೋ ಮಕ್ಕಳಿಗೆ ತಾಯಿ ಕಾಂಗೂರ್ ಆರೈಕೆ ಅಂತ ಇದೆ, ಅದನ್ನು ಮಾಡಬೇಕು. ಅದನ್ನು ಕೊಟ್ಟಿದ್ದಾರೆ ಇದರಲ್ಲಿ. ಪ್ರತಿಯೊಂದು ಇದೆ. ಡೈಲಿ ಓದ್ಕೊ ನೀಟಾಗಿ ಆಯ್ತಾ. ಈ ತಾಯಿ ಗಾಡ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದೀವಿ ಪಾಪ. ನಾವು ಹೇಳಿದ ತಕ್ಷಣ ಇಲ್ಲಿ ರೆಡಿ ಮಾಡಿ ಕೊಟ್ಟರು ನಮಗೆ ತಾಯಿ ಕಾರ್ಡು. ಯಾಕಂದ್ರೆ ಅಲ್ಲಿ ಇರೋದಲ್ವಾ, ಬೆಂಗಳೂರಲ್ಲಿ ಇರೋದಲ್ವಾ, ಅಂದ್ರೆ ಅಲ್ಲಿ ಇಲ್ಲ ಸಿಗ್ತಾ ಇಲ್ಲ ಅಂದ್ರಲ್ಲ, ಹಾಗಾಗಿ ನಾವು ಕೇಳಿದ್ವಿ. ಕೆಲವರಿಗೆ ಅಲ್ಲಿ ಆಶಾ ವರ್ಕರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅಂಗನವಾಡಿ ಯಾವ ಮೂಲೆಯಲ್ಲಿದೆ ಅಂತಾನೆ ಗೊತ್ತಿಲ್ಲ. ಅಲ್ಲೆಲ್ಲ ಏನು ಇಲ್ಲ. ಅಲ್ಲಿ ನಾವು ಇಲ್ಲೇ ಇಂಜೆಕ್ಷನ್ ಎಲ್ಲ ಕೊಡಿಸ್ತೀವಿ. ನಾವು ಇಂಜೆಕ್ಷನ್ ಎಲ್ಲ ನಾನು ಇಲ್ಲೇ ತಗೊಳ್ತೀನಿ ಗವರ್ಮೆಂಟ್ ಹಾಸ್ಪಿಟಲ್. ಮತ್ತೆ ನಾನು ಹೇಳಿದ ತಕ್ಷಣ ಮತ್ತೆ ಕೊಟ್ಟರು. ಮತ್ತೆ ಯಾಕಂದ್ರೆ ನಾನು ಅದೇ ಫೀಲ್ಡಲ್ಲಿ ಇರೋದಲ್ವಾ, ನಮಗೇನೆ ನಮ್ಮ ಮಗಳಿಗೆ ಇಲ್ಲಾಂದ್ರೆ ಬೇಜಾರಾಗುತ್ತೆ ಅಂತ ಹೇಳಿ ಮತ್ತೆ ನಾನು ಇಲ್ಲಿ ತಗೊಂಡು ಎಲ್ಲರಿಗೂ ಕೊಡಿಸಿದ್ದೀನಿ. ವಲಸೆ ಬಂದವರಿಗೆಲ್ಲ ಕೊಡಿಸಿದ್ದೀವಿ, ಕಾರ್ಡ್ ಕೊಟ್ಟಿದ್ದೀವಿ. ಯಾರಿಗೂ ಇಲ್ಲ ಅಂತಿಲ್ಲ, ಆದರೆ ಇಲ್ಲಿ ಸ್ವಲ್ಪ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಅಂದ್ರೆ ಗೌರ್ಮೆಂಟಲ್ಲಿ ಈಗ ಎಲ್ಲ ಸೌಲಭ್ಯಗಳು ಸಿಗುತ್ತಲ್ಲ, ಎಲ್ಲ ಪಡ್ಕೊಳ್ಳಿ. ಯಾಕೆ ಎಲ್ಲ ಪ್ರೈವೇಟಿಗೆ ಹೋಗ್ತೀರಾ? ಪ್ರೈವೇಟಲ್ಲಿ ಇದ್ದಂಥವ್ರಿಗೆ ಆಗುತ್ತೆ. ತುಂಬ ಕಡು ಬಡವರಿಗೆಲ್ಲ ತುಂಬ ಉಪಯೋಗ ಇದೆ ಇದರಿಂದ. ಇದರಲ್ಲಿರೋದು ಓದ್ಕೊ, ನೀನು ಓದ್ಕೊ, ಮತ್ತಿದ್ರ ಉಪಯೋಗ ನೀನು ಪಡ್ಕೊ. ಕೊನೆಗೂ ಪೂಜೆಗೆ ತಾಯಿ ಕಾರ್ಡ್ ಸಿಕ್ತು. ಇನ್ನು ತಾಯಿ ಕಾರ್ಡಲ್ಲಿ ಏನೇನಿದೆ ಎಲ್ಲ ನೋಡಿ ಅವಲಂಬಿಸಿಕೊ. ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟು ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀವಿ. ಮತ್ತು ಇನ್ನೊಂದು, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ. ಇನ್ನೂ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.